ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನೇರುಗಳಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಹಾವಳಿ ಮಿತಿಮೀರಿದೆ. ಇದರಿಂದ ಆಕ್ರೋಶಗೊಂಡ ಹೊಸಳ್ಳಿ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆಯೇ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಹೊಸಳ್ಳಿ ಗ್ರಾಮದಲ್ಲಿ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯಿತು. ಗ್ರಾಮದಲ್ಲಿ 17 ಕಡೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಈ ಪೈಕಿ ಬಹುತೇಕ ಅಕ್ರಮ ಅಂತ ಗ್ರಾಮಸ್ಥರು ಆರೋಪಿಸಿದರು. ಈ ಬಗ್ಗೆ ಲೋಕಾಯುಕ್ತ ಇತರ ಇಲಾಖೆಗೆ ದೂರು ಸಲ್ಲಿಸಿದ್ದು ಯಾವುದೇ ಕ್ರಮ ಆಗಿಲ್ಲ. ಅಕ್ರಮ ಗಣಿಗಾರಿಕೆ ನಡೆಸುವವರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿದ್ದು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ನೋವು ತೋಡಿಕೊಂಡ್ರು. ಗ್ರಾಮಸ್ಥರು ತೊಂದರೆ ಕೊಡ್ತಾರೆ ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ತೊಂದರೆ ಆಯ್ತು ನೀವು ಹೇಳ್ಬೇಕು. ಒಂದು ಕ್ಲಿಯರ್ ಆಗಿ ನೀವು ನೋಡಿದ್ರಲ್ಲ, ಈಗ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿದ್ರೆ ಹೆಂಗಿರುತ್ತೆ ಇದು ಹಿಂದಿನ ದಿನ ಕರಾಳ ದಿನಗಳು ಗ್ರಾಮಸ್ಥರು ಹೆಂಗ್ ಅನುಭವಿಸವ್ರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲ ಅದು ಇಲ್ವಾ, ಒಂದು ಮಾರುವೇಸ್ತಲರು ಸಂಜೆ ಬನ್ನಿ, ಈ ಗ್ರಾಮಗಳಲ್ಲಿ ಸುತ್ತಾಡಿ, ಅಫಿಷಿಯಲ್ ಆಗಬೇಡ, ಒಂದು ಆರಾಮಾಗಿ ಬಂದ್ಬಿಟ್ಟು ಒಂದು ದಿನ ಬಂದು ಹೋಗಿ ಸಂಜೆ ಟೈಮಲ್ಲಿ. ಗವರ್ಮೆಂಟ್ ಗಾಡಿಗಳು ಬೇಡ, ಆಗ ಗೊತ್ತಾಯ್ತು ನಿಮಗೆ ಏನ್ ಮಾಡ್ತಾವ್ರೆ ಜನಗಳು ಯಾಕೆ ಹೇಳ್ತಾರೆ. ಗ್ರಾಮೀಣ ರಸ್ತೆಯಲ್ಲಿ ಭಾರದ ಮಿತಿ ಇಲ್ಲದೆ 10 ಚಕ್ರದ ಟಿಪ್ಪರ್ಗಳು ಓಡಾಡ್ತಿವೆ. ಸಂಜೆ ಹೊತ್ತಿನಲ್ಲಿ ಕ್ವಾರೆಗಳಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತಿದ್ದು ಪಕ್ಕದ ಮನೆಗಳು ಬಿರುಕು ಬಿಟ್ಟಿವೆ. ಕ್ರಷರ್ ವ್ಯಾಪಿಸಿದ್ದು ವ್ಯವಸಾಯ ಮಾಡಲು ಆಗ್ತಿಲ್ಲ ಅಂತ ದೂರಿದ್ದಾರೆ. ಈ ಭಾಗದಲ್ಲಿ ಸಿ ಮತ್ತು ಡಿ ವರ್ಗದ ಜಮೀನಿದೆ. ಗ್ರಾಮಕ್ಕೆ ಜೇನುಕಲ್ಲು ಬೆಟ್ಟ ಸಮೀಪವಿದೆ. ಸೂಕ್ಷ್ಮ ಪರಿಸರ ಪ್ರದೇಶ ಅಂತ ಗುರುತಿಸಲ್ಪಟ್ಟಿದೆ. ಮೀಸಲು ಅರಣ್ಯಕ್ಕೆ ಹೊಂದಿಕೊಂಡ ಜಾಗದಲ್ಲಿ ಕ್ರಷರ್ ನಡೆಸಲಾಗುತ್ತಿದ್ದು ನಿಯಮಗಳನ್ನ ಗಾಳಿಗೆ ತೂರಿ ಅನುಮತಿ ನೀಡಲಾಗಿದೆ ಅಂತ ಆರೋಪಿಸಿದ್ರು. ಜನ ಬರ್ತಾರೆ, ಬ್ಲಾಸ್ಟಿಂಗ್ ಜನ ವಾಪಸ್ 4-5 ದಿವಸ ಹೋಗೋರು ಯಾರು ಕೊಡ್ತಾರೆ ಸಂಬಳ ಬಿಡ್ತಾರ ಅವರು. ಡಿಸ್ಟೆನ್ಸ್ ಏನ್ ಜಾಸ್ತಿ ಇಲ್ಲ ಅವ್ರಿಗೆ. ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ಕೆಲಸಕ್ಕೆ ಬರೋದು? 6 ಗಂಟೆ ಗಂಟೆ ಕೆಲಸ ಮಾಡ್ತಾರಾ? ಮಾಡಿಸ್ತೀನಿ. ಎಕ್ಸ್ಟ್ರಾ ಸಂಬಳ ಕೊಟ್ರೆ ಮಾಡ್ದೇನೆ ಏನು? ನಿಮಗೆ ದುಡ್ಡು ಉಂಟು, ಬೇಗ ಬಿಡ್ತೀರಾ? ದುಡ್ಡು ಇಲ್ದವರು 6 ಗಂಟೆನೂ ಮಾಡಿಸ್ತಾರೆ. ಮತ್ತೊಂದೆಡೆ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಧೂಳು ವ್ಯಾಪಕವಾಗಿ ಹರಡ್ತಾ ಇದ್ದು 90% ಜನರು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಕಲ್ಲು ಗಣಿಗಾರಿಕೆ ನಿಲ್ಲಿಸಿ ಇಲ್ವೇ ದಯಾಮರಣ ನೀಡಿ ಅಂತ ಅಧಿಕಾರಿಗಳ ಸಭೆಯಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಲ್ಲದೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿದ ತಹಶೀಲ್ದಾರ್ ಖಡಕ್ ನಿರ್ಧಾರ ಕೈಗೊಂಡರು. ನಿಯಮ ಬಾಹಿರ ಗಣಿಗಾರಿಕೆಯನ್ನ ತಕ್ಷಣ ನಿಲ್ಲಿಸುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಆದೇಶ ನೀಡಿದ್ರು. ಸದ್ಯ ತಹಶೀಲ್ದಾರ್ ನಿರ್ಧಾರದಿಂದ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.